ರಾವಲ್ಪಿಂಡಿ ಏರ್ಪೋರ್ಟ್ ಮೇಲೆ ಬ್ರಹ್ಮೋಸ್ ದಾಳಿ ಮಾಡಿಬಿಟ್ರು. ನಾವು ಪ್ಲ್ಯಾನ್ ಮಾಡೋಷ್ಟಲ್ಲೇ ಹೊಡೆದಾಕ್ಬಿಟ್ರು ಅವರು. ಇದೇ ನಮ್ಮ ವೈಫಲ್ಯ ಅಂತ ಯಾರು ಜೋಕರ್ ಪ್ರೈಮ್ ಮಿನಿಸ್ಟರ್ ಹೇಳಿರೋದು. ಹಾಂ, ಎಲ್ಲಪ್ಪ ಕಾಂಗ್ರೆಸ್ ಲೀಡರ್ಗಳು ಅಥವಾ ಯಾವ್ಯಾವ ಲೀಡರ್ಗಳು, ಎಲ್ಲ ಲೀಡರ್ಗಳು ಪ್ರೂಫ್ ಸಬೂತ್ ಕಾಣೆ ಇದಕ್ಕಿಂತ ಬೇಕಾ ಈ ಭೂತ ನೋಡ್ಕೊಳ್ಳಿ. ಹೇ ಇನ್ನು ಸಾರ್ವಜನಿಕ ರ್ಯಾಲಿನಲ್ಲಿ ಮಾಸ್ಟರ್ ಮೈಂಡ್ ಅವನು ಯಾವನ ಸೈಫುಲ್ಲಾ ಖಾಲಿದ್ ಪಾಕಿಸ್ತಾನದ ಪಂಜಾಬಲ್ಲಿ ಕಾಣಿಸ್ಕೊಂಡಿದ್ದಾನೆ. ಮತ್ತು ಈ ಹಫೀಜ್ ಸಯೀದ್ ಪುತ್ರ ತಲ್ಹಾ ಸಯೀದ್ ಕಾಣಿಸಿದ್ದಾನೆ. ಓ ಇಲ್ಲೂ ಇದೇನಾ ಅದು ವಂಶ ಪಾರಂಪರ್ಯನೇ? ಅಲ್ಲಲ್ಲಿ ರಾಜಮಹಾರಾಜರಲ್ಲಿ ವಂಶ ಪಾರಂಪರ್ಯ, ರಾಜಕಾರಣಿಗಳಿಗೆ ವಂಶ ಪಾರಂಪರ್ಯ. ಏನು ಬಿಸ್ನೆಸ್ ಅಲ್ಲಿ ಬಿಡಿ, ಅಪ್ಪ ಇದ್ಮೇಲೆ ಮಕ್ಕಳಿದ್ಮೇಲೆ ಏನೋ ಒಂದು ಮಾಡ್ಕೋತಾರೆ, ಅದೇಂಗ ಮುಂದುವರ್ಸ್ಕೊಂಡು ಹೋಗ್ತಾರೆ. ಭಯೋತ್ಪಾದನೆ ಗುಂಡೊಡಿಯೋದ್ರಲ್ಲೂ ತಕ್ಕಳಪ್ಪ ಬೆಸ್ಟ್ ಆಯ್ತಿದೋ ಎಲ್ಲ ಮತ್ತೆ ಕಾಣಿಸ್ಕೊಂಡಿದ್ದಾರೆ, ಓಡಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ಸಿನ ಜೈರಾಮ್ ರಮೇಶ್ ಹೇಳ್ಬಿಡ್ತಾರೆ, ಆ 4 ಜನ ಉಗ್ರಗಾಮಿಗಳು ತಪ್ಪಿಸ್ಕೊಂಡು ಓಡಾಡ್ತಿದಾರಲ್ಲ ಪಹಲ್ಗಾಮ್ನವ್ರು ಇನ್ನೂ ಸಿಕ್ಕಿಲ್ವಲ್ಲ, ಅದೇ ಥರ ನಮ್ಮ ಸಂಸದರು ವಿದೇಶದಲ್ಲಿ ಸುತ್ತಾಡ್ಕೊಂಡಿದ್ದಾರೆ. ಏನ್ರಿ ನಿಮ್ಮನ್ನು ದೊಡ್ಡ ಮನುಷ್ಯ ಅಂದ್ಕೊಂಡಿದ್ವಲ್ರಿ ನಾವು. ಅವ್ರು ಯಾರು ಸಂಸದರಾರೋ ಆಗ್ಲಪ್ಪ, ನಿಮ್ಮ ಪಕ್ಷದವರೋ ಇನ್ನೊಬ್ಬರು, ಅವ್ರನ್ನ ಅದಕ್ಕೆ ಹೋಲಿಕೆ ಮಾಡಿ ಮಾತಾಡ್ತಿರಲ್ಲ. ಒಂದು ದಿನ ಕಾರ್ಪೊರೇಷನ್ ಎಲೆಕ್ಷನ್ ಅದು ಗೆದ್ಬಿಡ್ರಪ್ಪ, ಪ್ರೂವ್ ಮಾಡ್ಕೊಳ್ಳಿ. ಯಾರೋ ಹೇಳ್ತಿದ್ರು ನಂಗೆ ಫೋನ್ ಮಾಡಿ, ಒಂದು ದಿನ ರೋಡ್ ಎಲೆಕ್ಷನಲ್ಲಿ ಗೆಲ್ಲಕ್ಕಾಗದೇ ಇದ್ದವರು ಗೆದ್ದೋಗಿರೋ ಸಂಸದರನ್ನ ಈ ರೀತಿ ಬಣ್ಣನೆ ಮಾಡ್ತಾರಲ್ಲ, ಇದು ಆ ಕ್ಷೇತ್ರದ ಜನಕ್ಕೆ ಆತ ಮಾಡ್ತಿರೋ ಅವಮಾನ ಅಲ್ವಾ ಅಂತ. ನೀವು ಬುದ್ಧಿವಂತರಿದ್ದೀರಿ ಸರ್, ನೀವೇ ಕೇಳ್ಕೊಳ್ಳಿ ಆ ಪ್ರಶ್ನೆನ. ಇದನ್ನೇ ನಾನು ಹೇಳಿದ್ದು, ಹೋಗಿ ಅವ್ರದ್ದು ಹೆಡ್ ಕ್ವಾರ್ಟರ್ಸ್ಗೆ ಹೊಡೆದ್ರೆ ಮತ್ತೆ ರಿಪೇರಿ ಮಾಡ್ಕೊಂಡು ವಾಪಸ್ ಬರ್ತಾರೆ ಈ ಕಳ್ಳರು. ಇವ್ರನ್ನ ಈ ಸರಿ ಮುಗಿಸ್ಬಿಡ್ಬೇಕಾಗಿತ್ತು ನಾವು ಅಂತ ಅವತ್ತಿನ ದಿನ ವಿಡ್ರಾ ಆದಾಗ ನಾನು ಹೇಳಿದ್ದಿದ್ದು. ಎದ್ದೇಳಕ್ಕೆ ಆಗದಂಗೆ. ಹಾಂ, ಎಸ್. ನಾವು ಮೋದಿ ಮತ್ತು ಆಪರೇಷನ್ ಸಿಂಧೂರದ ಬಗ್ಗೆ ಹೊಗಳಿದ್ದಕ್ಕೆ ಮೋದಿ ಚಮಚ ಅಂತ ಕಾಂಗ್ರೆಸ್ ನಾಯಕರೊಬ್ಬರು ಶಶಿ ತರೂರ್ ಅವ್ರ ಬಗ್ಗೆ ಟೀಕೆ ಮಾಡಿದ್ರು. ಅವರೀಗ ತಿರುಗೇಟ್ ಕೊಟ್ಟಿದ್ದಾರೆ. ನಾನು ಸ್ಪಷ್ಟವಾಗಿ ಹಾಗೂ ನಿರ್ದಿಷ್ಟವಾಗಿ ಭಯೋತ್ಪಾದಕ ದಾಳಿಗಳ ವಿರುದ್ಧ ಪ್ರತಿಕಾರದ ಕುರಿತು ಮಾತ್ರ ಮಾತನಾಡಿದ್ದೀನಿ, ಯಾವ ಹಿಂದಿನ ಯುದ್ಧದ ಕುರಿತಾಗಿ ಮಾತನಾಡಿಲ್ಲ ಅಂತ. ಬಿಜೆಪಿ ಸೂಪರ್ ವಕ್ತಾರ ಅಂತ ಮೋದಿ ಚಮಚ ಅಂತ ಅಂದಿರೋನು, ಆ ಅಂದಿರೋನು ಯಾರು ಚಮಚ ಆಗಕ್ಕೆ ಹೊರಟಿದ್ದಾನೆ? ನಿಮ್ಗೆ ಸ್ಕ್ರೀನಲ್ಲಿ ಕಾಣಿಸ್ತಿದ್ದಾರೆ, ಉತ್ತರ ಪ್ರದೇಶದ ಲೀಡರ್ ಅಂತೆ, ಏನೋ ಉದಿತ್ ರಾಜ್ ಅಂತ. ನೀವು ಯಾವ ಚಮಚ, ನೀವು ಸೌಟ್ ಆಗಕ್ಕೆ ಹೊರಟಿರ್ಬೇಕು ಇವರು, ಅಥವಾ ಬಾಂಡ್ಲೆ ಆಗಕ್ಕೆ ಹೊರಟಿರ್ಬೇಕು, ಅಥವಾ ಬಕೆಟ್ ಆಗಕ್ಕೆ ಹೊರಟಿರ್ಬೇಕು. ನೀವೇನು ಆಗಕ್ಕೆ ಹೊರಟಿದೀಯಪ್ಪ? ಏನ್ರಿ ದೇಶ ಮತ್ತು ರಾಜ್ಯ, ನಮ್ಮ ರಕ್ಷಣೆ ಹೊರಗಡೆ ಮತ್ತೊಂದು ಒಳಗಡೆ ನಮ್ಮ ಫೈಟಿಂಗ್ಗಳನ್ನು ಈ ರೀತಿ ಮಿಕ್ಸ್ ಮಾಡ್ತಿರಲ್ರಪ್ಪ. ಜೈರಾಮ್ ರಮೇಶ್ ಆಫ್ ಆಲ್ ದ ಪೀಪಲ್. ಎಸ್. ಬೆಂಗಳೂರು ನಗರದಲ್ಲಿ ಸಂಚಾರ ದಟ್ಟಣೆ ತಗ್ಗಿಸಲು ಸರ್ಕಾರ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಮುಂದಾಗಿದೆ. ಹೆಬ್ಬಾಳದ ಎಸ್ಟೇ ಮಾಲ್ನಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೂ 18.6 ಕಿಲೋಮೀಟರ್ ಉದ್ದದಲ್ಲಿ ಸುರಂಗ ರಸ್ತೆ ಇರುತ್ತೆ. ಇದಕ್ಕೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಆಡಳಿತಾತ್ಮಕ ಅನುಮೋದನೆ ಕೂಡ ಸಿಕ್ಕಿದೆ. ಸುರಂಗ ಮಾರ್ಗದ ಕಾರ್ಯಸಾಧ್ಯನ ವರದಿಯನ್ನ ತಯಾರು ಮಾಡಿದ್ದು, ಅದರಲ್ಲಿ ಟೋಲ್ ಶುಲ್ಕದ ಬಗ್ಗೆಯೂ ಕೂಡ ಉಲ್ಲೇಖ ಆಗಿದೆ. ಕಾರಿಗೆ ಮಾತ್ರ ಅಂತ ಇದೆಯಂತೆ, ಅಂದ್ರೆ ಟೂ ವೀಲರ್ಗೆಲ್ಲ ಬಿಟ್ಬಿಡ್ತಾರ ಒಳಗೆ, ಬರೀ ಕಾರಿಗೆ ಮಾತ್ರ. ಟೂ ವೀಲರ್ನ ನೀವು ಟೋಲ್ ಒಳಕ್ಕೆ ಬಿಟ್ರೆ ಅದ್ರೊಳಗಡೆಗೆ ನಿಮ್ದು ಆ ಸುರಂಗದ ಎಫೆಕ್ಟೇ ಹೋಗುತ್ತೆ, ಬರೆದಿಟ್ಕೊಳ್ಳಿ ನೀವು. ಅಂದ್ರೆ ಈಗ ಆಟೋ ರಿಕ್ಷಾ ಇದನ್ನೆಲ್ಲ ಬಿಡಕ್ಕೆ ಬರಲ್ಲ, ಅಲ್ಲಿ ಬಂದ್ರೆ ನಿಮ್ಗೆ ಹೋಯ್ತದು ನಿಮ್ದು ಅಷ್ಟೇ. ಏನೋ ಕಾರ್ಗೆ ಮಾತ್ರ ಅಂತ ಹಾಕಿದ್ದಾರೆ. ರೇಟ್ ಎಷ್ಟು? ಹೆಬ್ಬಾಳದಿಂದ ಸರ್ಜಾಪುರ HSR ಲೇಔಟ್ ಒಟ್ಟು ಪಾಯಿಂಟ್ ಟು ಪಾಯಿಂಟ್ ಬಂದರೆ, ಅಂದರೆ ಈ ST ಮಾಲ್ ಹೆಬ್ಬಾಳ ಬ್ರಿಡ್ಜಿಂದ ಕೆಳಗಿಳಿದ ಮೇಲೆ ಅಲ್ಲೆಲ್ಲ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಹೋಗ್ಬಿಟ್ರೆ, ಎರಡೂ ಸೇರಿಸ್ಬಿಟ್ಟು ಬಂದುಬಿಟ್ರೆ 300. ಹೆಬ್ಬಾಳ ಟು ಸರ್ಜಾಪುರ HSR ಲೇಔಟು 320 ಸರ್, 16.3 ಕಿಲೋಮೀಟರ್ಗೆ. ಪಾಯಿಂಟ್ ಟು ಪಾಯಿಂಟ್ ಎಷ್ಟು? ಒಂದು ಪಾಯಿಂಟಲ್ಲಿ ಹತ್ತಿ ಇನ್ನೊಂದು ಪಾಯಿಂಟಲ್ಲಿ ಇಳಿದ್ರೆ ಕೆಳಕ್ಕೆ 600 ರೂಪಾಯಿ, 500 ರೂಪಾಯಿ, ಎಷ್ಟದು? 500-600 ರೂಪಾಯಿ ಆಗುತ್ತೆ. ಅದು ಕೊಟ್ಟು ಹೋಗ್ತಾರ ಜನ? ದುಬಾರಿ ಆಯ್ತಲ್ಲ ಸರ್ ಇದು, ಆರಂಭದಲ್ಲೇ ಹಿಂಗೆ ಅಂದರೆ. ಲುಕ್ಸ್ ಲೈಕ್ ಎ ಮಿಸ್ಪ್ಲೇಸ್ಡ್ ಪ್ರಾಜೆಕ್ಟ್ ಇದ್ದಂಗಿದೆ ಕಾಸ್ಟಿಂಗ್ ವಿಚಾರದಲ್ಲಿ. ಓಕೆ. ಬೆಂಗಳೂರಿನಲ್ಲಿ ಖಾಸಗಿ IT ಹಬ್ ಮಾನ್ಯತಾ ಟೆಕ್ ಪಾರ್ಕ್ ಮುಳುಗಡೆ ಆಗಿತ್ತು. ಅದು ಕಾರಣ ರಾಜ ಕಾಲುವೆ ಒತ್ತುವರಿ ಅಂತ ಎಲ್ಲ ಇತ್ತು. ಇವತ್ತು DK ಶಿವಕುಮಾರ್ ಅಲ್ಲಿ ಹೋದ್ರಂತೆ, ಅಲ್ಲಿ ಏನೋ ಹೇಳುವಾಗ ಯಾರೋ ಏನೋ ಹೇಳಕ್ಕೆ ಬಂದಂತೆ, ಎಲ್ಲ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಹೊಡೆದಾಕ್ಬಿಡ್ತೀವಿ ನೋಡಿ ಅಂತಂದರೆ, ನಿಮ್ಮ ಕೋಪ ತಾಪ ಕಿಡಿ ಸಿಡಿ ಮಿಂಚು ಬಿರುಗಾಳಿ ಗುಡುಗು ಸಿಡಿಲು ಇದೆಲ್ಲ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಹೇಳಬೇಕಾದ ಇಷ್ಟೇ ನೀವು ರಾಜ್ಯದ ನಗರದ ಜನಕ್ಕೆ, ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು. ಒತ್ತುವರಿ ಆಗಿದೆಯಾ ಆಗಿಲ್ವಾ?
ಆಗಿದ್ದರೆ ಮಾಡಿರೋನು ಯಾವನವನು ಕಂತ್ರಿ ಎಷ್ಟು ದಿನದೊಳಗಡೆ ಇದನ್ನು ಒಡೆದು ಬಿಸಾಕ್ತೀವಿ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಡ್ರಾಮಾ, ಎಕ್ಸೈಟ್ಮೆಂಟು ಇನ್ನೊಂದು ಮಿಕ್ಕಿದ್ದೆಲ್ಲ ಡ್ರಾಮಾ. ನೆಕ್ಸ್ಟ್ ಮುಂಗಾರು ಟೈಮ್ಗೂ ಸೇಮ್ ಡ್ರಾಮಾ ನಡೆಯುತ್ತೆ. ನೋಡ್ತಾ ಇರಿ, ನನಗೆ ಡೌಟ್ ಇದೆ ಯಾಕೋ ಈ ಪ್ರಾಜೆಕ್ಟಲ್ಲಿ. ಈಗಲೇ ಮುಗಿಯೋ ಇದನ್ನು ಒಡೆದು ಹಾಕುವಂತಹ ನೈತಿಕ ಸ್ಥೈರ್ಯ ಮತ್ತು ಪಾರದರ್ಶಕತೆ ಎರಡೂ ನಮ್ಮ ರಾಜಕಾರಣಿಗಳಿಗಿದೆ ಅನ್ನೋ ನಂಬಿಕೆ ನನಗಿಲ್ಲ ಈ ಪ್ರಕರಣದಲ್ಲಿ. ನೋಡೋಣ ಏನು ಮಾಡ್ತಾರೆ ಅಂತ. ಎಸ್, ಬೆಂಗಳೂರು ಅರಮನೆ ಮೈದಾನದ ಟಿಡಿಆರ್ ಪ್ರಕರಣ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಸರ್ಕಾರಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಟಿಡಿಆರ್ ಬಳಕೆಗೆ ತಡೆ ನೀಡಿದ್ದು ಯಾರಿಗೂ ಮಾರಾಟ ಮಾಡುವಂತಿಲ್ಲ ಅಂತ ಹೇಳಿದೆ. ವಿಚಾರಣೆಯನ್ನು ಮುಂದೂಡಿದೆ. ಆಯಿತು, ಮುಂದೆ ವಿಚಾರಣೆ ಆದಮೇಲೆ ಏನೋ ಒಂದು ಆಗುತ್ತೆ. ಏನಾಗುತ್ತೆ ನೋಡೋಣ. ಹನಿ ಟ್ರ್ಯಾಪ್ ಕೇಸಲ್ಲಿ ರಾಜಣ್ಣ ಸುಳ್ಳು ಹೇಳಿದ್ರಾ? ಅನುಮಾನ ಏನಿದೆ ಅದರಲ್ಲಿ? ಅವತ್ತೇ ಇತ್ತು, ಯಾವತ್ತೂ ಆಗೋಗಿತ್ತು. ಒಪ್ಪುಕಲ್ ಮಿನಿಸ್ಟರ್ ಅವರು ಅಂತ. ಹೌದು, ತನಿಖೆಗೆ ಹೋಗಲಿಲ್ಲ. ಇವತ್ತು DIG ತನಿಖೆ ಮಾಡಿ ತಂಡ ಹೋಗಿ ವರದಿ ಕೊಡ್ತಂತೆ. ಯಾವ ಸಾಕ್ಷ್ಯಾಧಾರನೂ ಸಿಕ್ಕಿಲ್ಲ ಅಂತ ಹೇಳಿದ್ರಂತೆ. ಆಯ್ತಲ್ಲ, ಬೆಸ್ಟ್ ಆಯ್ತಲ್ಲ ಅಲ್ಲಿಗೆ. ಈಗೇನು ನೆಕ್ಸ್ಟು? ಏನಿಲ್ಲ, ನಾನು ಪಡೆದು ನಾನು ಹೇಳಿದೆ, 1.5 ತಿಂಗಳು ಮಜಾ ತಗೊಂಡೆ, ಒಂದಿಷ್ಟು ಪಬ್ಲಿಸಿಟಿ ಆಯಿತು, ಓಡಾಡ್ಕೊಂಡಿದ್ದೆ. ಆಮೇಲೆ ಇದ್ರ ಮೂಲಕ ಯಾರಿಗೋ ಸಂದೇಶ ಕಳಿಸ್ಬೇಕಾಗಿತ್ತು, ಅವ್ರಿಗೆ ಕಳಿಸ್ದೆ. ಅಥವಾ ಅವ್ರು ನನ್ನ ಹತ್ರಕ್ಕೆ ಬಂದರು, ಡೀಲ್ ಆಯಿತು, ಡೀಲ್ ಮಾಡ್ಕೊಂಬಿಟ್ಟೆ. ಡೀಲ್ ಅಂದರೆ ದುಡ್ಡು ಗೇಸಿದ್ದಲ್ಲ, ಮಾತಲ್ಲಿ ನಾನು ಮಾಡ್ಕೊಂಡೆ, ನಾನು ಸೇಫ್ ಮಾಡ್ಕೊಂಡೆ. ನಿಮ್ಮೆಲ್ಲರನ್ನೂ ಮೂರ್ಖರನ್ನಾಗಿ ಮಾಡಿದೆ. ರಾಜ್ಯಕ್ಕೆ ನಾನು ಹೇಳಿದ್ದೆ ಅಷ್ಟೇ, ಕೇಳಿಸ್ಕೊಳ್ಳಿ ಅಷ್ಟೇ. ಇವರೆಲ್ಲ ಮಂತ್ರಿಗಳು, ಇವ್ರನ್ನ ನಂಬಬೇಕಂತೆ. ಹೌಸಲ್ಲಿ ಮೂವ್ ಮಾಡ್ರಪ್ಪ. ವೀರಾದಿ ವೀರ, ಪ್ರತಿವಾದಿ ಭಯಂಕರರಾಗಿರುವಂತಹ ಭಾರತೀಯ ಜನತಾ ಪಕ್ಷದ ಘನತೆವೆತ್ತ ಧೀರ ಶಾಸಕರು ಮೂವ್ ಮಾಡಿ ಸದನದಲ್ಲಿ. ನೀವು ಧ್ವನಿಗೂಡಿಸಿದ್ರಲ್ಲ. ಕೊರೋನಾ ಪ್ರಕರಣದ ಆತಂಕದ ನಡುವಲ್ಲೇ ಈಗ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಆರಂಭ ಆಗಿದೆ. ಸಿಎಂ ಮತ್ತು DCM ಆಡುಗೋಡಿಯ ಸರ್ಕಾರಿ ಶಾಲೆಯ ಕಾರ್ಯಕ್ರಮದಲ್ಲಿ ಹೋಗಿದ್ರು. ಸಿಎಂ ಮಕ್ಕಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಅಲ್ಲದೆ ಈ ವರ್ಷ SSLC ಪರೀಕ್ಷೆಯಲ್ಲಿ ಗ್ರೇಸ್ ಅಂಕ ಕೊಡದೆ 75% ಫಲಿತಾಂಶ ಸಾಧಿಸಬೇಕು ಅಂತ ಶಿಕ್ಷಣ ಸಚಿವರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಇನ್ನು ರಜೆ ಮುಗಿಸಿ ಬಂದಿರುವ ಶಾಲಾ ಮಕ್ಕಳನ್ನ ವಿಶೇಷವಾಗಿ ಆಯಾ ಶಾಲೆಗಳಲ್ಲಿ ಸ್ವಾಗತ ಕೋರಲಾಗಿದೆ. ಗ್ರೇಸ್ ಕೊಡದೆ 75? ಹ್ಞೂ ಸರ್. ಆ ಗ್ರೇಸ್ ಕೊಡೋ ಪದ್ಧತಿ ಯಾಕೆ ತಂದ್ರಿ? ಅದರ ಅವಶ್ಯಕತೆ ಏನಕ್ಕೆ ತಂದ್ರಿ? ಅದನ್ನ ಮಕ್ಕಳನ್ನ ಹಾಳು ಮಾಡಕ್ಕೆ ಏನೇನು ಮಾರ್ಗ ಕಂಡುಹಿಡಿತೀರಪ್ಪ. ಆ ಎಕ್ಸಾಮ್ ಏನಕ್ಕೆ ಹಾಗಾದ್ರೆ? ಡೊನಾಲ್ಡ್ ಟ್ರಂಪ್ ಆಡಳಿತದಿಂದ ಎಲಾನ್ ಮಸ್ಕ್ ಹೊರಗೋಗಿದ್ದಾರೆ ಯಾವುದೋ ಹುದ್ದೆಯಿಂದ. ನನ್ನ ಅವಧಿ ಮುಗೀತು, ಬಾಯ್ ಅಂತಾರೆ. ಬಟ್ ಅದು ಮುಂದುವರಿಯುತ್ತೆ ಬಿಡಿ ಅಂತೆಲ್ಲ ಅಂದ್ಕೊಂಡಿದ್ದಾರೆ. ಎಲ್ಲ ಏನೂ ಇಲ್ಲ, ಮುಂದುವರಿಯುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಿಸ್ನೆಸ್ ಹೊಡಿತು ಏಟು ಅಂದರೆ ಟೆಸ್ಲಾ ಮತ್ತು ಇನ್ನಿತರ ವಿಚಾರಗಳಲ್ಲಿ ಹಂಗೆ ಹೊಡಿತು ಏಟು. ಸಾಕಾಗೋಯ್ತು, ಆಚೆ ಓಡೋಗ್ಬಿಟ್ರು, ಸವಾಸ ಬೇಡ ಅಂತ. ಇನ್ನು ಟ್ರಂಪ್ ಕಂಡುಕೊಂಡವ್ರ ಮೇಲೆಲ್ಲ ಟಾರಿಫ್ ಹಾಕಿದ್ರಲ್ಲಪ್ಪ, ಸುಂಕ. ರಷ್ಯಾ ಉಕ್ರೇನು ಅದಕ್ಕೆ ಅಲ್ಲಿ ಕೋರ್ಟ್ ತಡೆ ಕೊಟ್ಬಿಟ್ಟಿದೆ. ಇನ್ನು ಈ ಮಧ್ಯೆ ರಷ್ಯಾ ಉಕ್ರೇನ್ ಮಧ್ಯೆ ಯುದ್ಧ ಮುಂದುವರೆದಿದೆ. ಈಗ ಉಕ್ರೇನವ್ರು ಬಾಯಿ ಬಂದಂಗೆ ಅವ್ರು ದಾಳಿ ಮಾಡ್ತಿದ್ದಾರೆ ರಷ್ಯಾ ಮೇಲೆ. ಮಾಡ್ರಿ, ಹೊಡೆದಾಕ್ರಿ ಒಬ್ರನ್ನೊಬ್ರು. ಸುಮ್ಮನೆ ಹೇಳ್ತೀನಿ, ಹೊಡೆದಾಕಿ ಮಜಾ ತಗೊಳ್ಳಿ. ಯಾರು ಆಯುಧ ತಯಾರಿಸ್ತಾರೋ ಅವ್ರಿಗೆಲ್ಲ ಖುಷಿನೋ ಖುಷಿ. ಸಪ್ಲೈ ಆಗುತ್ತೆ. ಅಷ್ಟೇ. ಹೊಡೆದಾಡ್ತಾ ಇರಿ ಹೇಳ್ತೀನಿ. ಆ ಡೊನಾಲ್ಡ್ ಟ್ರಂಪ್ ಬಿಟ್ಟಿದ್ರು. ಐ ಡೋಂಟ್ ಲೈಕ್ ಇಟ್, ಐ ವಿಲ್ ಎಂಡ್ ಇಟ್ 24 hours ಅಂತ ಇದ್ರು ಪಾರ್ಟಿ. ಈಗ ಬಾಲ ಮುದ್ರಕಂಡು ಬ್ಯಾಕ್ ಟೈಪ್ ಓಡಾಬಿಟ್ಟವ್ರೆ ವೈಟ್ ಹೌಸ್ ಒಳಗೆ. ನನಗೆ ಸಮಾಚಾರ ಬೇಡ ಇದ್ರು ದೂರ ಹತ್ರ ಕೇಳಲ್ಲ. 2 ವಾರ ಟೈಮ್ ಕೊಟ್ಟಿದ್ದಾರಂತೆ ಪುಟಿನ್ಗೆ. 2 weeks ಯು ಆರ್ ಪ್ಲೇಯಿಂಗ್ ವಿತ್ ಫೈರ್ ಅಂತಂದಿದ್ದಾರಂತೆ. ಅಯ್ಯೋ, ರಷ್ಯಾ ಅಧ್ಯಕ್ಷ ಎಂತೆಂಥ ಫೈರ್ಗಳನ್ನು ನೋಡ್ಬಿಟ್ಟಿದೆಯೋ. ಇದು ಯಾವುದು? ಎಸ್.